ಆದರೆ ಇವತ್ತು ಈ ಪರಿಷ್ಕರಣೆ ಹೆಸರಲ್ಲಿ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹೆಚ್ಚಾಗಿ ಮಹಿಳೆಯರನ್ನ ಈ ಒಂದು ಚುನಾವಣೆ ಪಟ್ಟಿಯಿಂದ ತೆಗೆಸೋ ಒಂದು ಹುನ್ನಾರ ಏನು ನಡೀತಾ ಇದೆ, ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಸತ್ತಿರೋರ ಹೆಸರು ನೀವು ತೆಗೆಸಬೇಕು, 18 ವಯಸ್ಸು ಯಾರು ದಾಟಿದವರು ಅವ್ರನ್ನ ನೀವು ಸೇರಿಸ್ಬೇಕು, ಬೇರೆ ಕಡೆಯಿಂದ ಬಂದಿರೋರನ್ನ ಸೇರಿಸ್ಬೇಕು, ಇಲ್ಲಿಂದ ಹೋಗಿರೋರನ್ನ ಬಿಡಬೇಕು. ಅದೇ ಪರಿಷ್ಕರಣೆ, ಅಷ್ಟು ಬಿಟ್ಟು ಇನ್ನೇನಿದೆ? 70 ವರ್ಷದಿಂದ ಅದು ಹಾಕೊಂಡು ಬಂದಿದೆ. ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ತೀರ್ಪು ಬರಲಿ, ಅದರಲ್ಲಿ ತೀರ್ಪು ಬಂದ ಮೇಲೆ ಏನು ಒಂದು ಮಾಡಬೇಕು ಮಾಡ್ಕೊಂಡು ಹೋಗಲಿ. ಮ್ಯಾಪಿಂಗ್ ಅವ್ರು ಹೇಳ್ತಾರೆ 5.5 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ 4 ಕೋಟಿ ನಾವು ಮಾಡಿಬಿಟ್ಟಿದ್ದೀವಿ, 4.5 ಕೋಟಿ, ಇನ್ನು 1 ಕೋಟಿ ಮಾತ್ರ ಬಾಕಿ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಯಾರೆಲ್ಲ ಇದ್ದಾರೋ ಬಿಟ್ಟೋಗಿದ್ದಾರೋ ಅನ್ನೋಂಥ ನಮಗೆ ಗೊತ್ತಿಲ್ಲ. ಅವ್ರು ಅಂಕಿ ಸಂಖ್ಯೆಗಳನ್ನ ಇದು ಕೊಟ್ಟಿದ್ದಾರೆ. ಅದರಲ್ಲೇನಾದರೂ ನಿಮಗೆ ಡೌಟ್ ಇದ್ದರೆ ಅದನ್ನು ವಾಪಸ್ ಕೊಡಿ, ನಮಗೆ ನಾವು ನೋಡ್ತೀವಿ ಅಂತೇಳಿ ಹೇಳಿದ್ದಾರೆ. ನಂದಿನಿ 2002ರಲ್ಲಿ ವರ್ತೂರು ಕ್ಷೇತ್ರ ಅಂತೇಳಿ ಇತ್ತು ಬೆಂಗಳೂರಲ್ಲಿ, ಇವತ್ತು ಕೇರ್ಪುರಂ ಕ್ಷೇತ್ರ ಆಗಿದೆ. 2002ಕ್ಕೆ ನಾನು ವೋಟ್ ಲಿಸ್ಟ್ ಹುಡುಕಿದ್ರೆ ನಾನು ವೋಟ್ ಲಿಸ್ಟ್ ಅದ್ರಲ್ಲಿ ಸಿಗ್ತಾ ಇಲ್ಲ. ಕೇರ್ಪುರಂ ಅಸೆಂಬ್ಲಿ ಕ್ಷೇತ್ರಗಳು ಡಿವೈಡ್ ಮಾಡಿದಾಗ ಚೇಂಜ್ ಮಾಡಿಸಿದ್ರು, ಬಟ್ ನಾನು ಹುಡುಕಿದ್ರಂತೆ ಸಿಗ್ತಿಲ್ಲ ಅಂತನ್ನುವಾಗ ಆಗ ನಾನು ವೋಟರ್ ಅಲ್ವಾ. ಇಲ್ಲಿದು ಡಿಲೀಟ್ ಮಾಡಿ ಅದನ್ನು ತೊಗೊಂಡೋಗಲ್ಲಿ ಕೊಟ್ಟರು ತೊಗೊಳ್ತಿದ್ರು, ಅದು ಆಗ್ತಿತ್ತು. ಬಟ್ ಅವ್ರು ಕೇಳುವಂಥ ದಾಖಲೆಗಳು ಅಂತಂದರೆ ಯಾರ ಹತ್ರ ಇದೆ? ಈಗ ಹುಟ್ಟಿದ ಸರ್ಟಿಫಿಕೇಟ್ ತಂದು ಕೊಡು ಅಂದ್ರೆ ನಮ್ಮ ಹತ್ರ ಇಲ್ಲ, ನನ್ನ ಹತ್ರನೇ ಇಲ್ಲ. ಯಾಕೆಂದರೆ ಸ್ಕೂಲ್ಗೇನೋ ಸೇರಿಸಿದ್ದೀವಿ ಅಂತನ್ನುವಾಗ ಆ ಸ್ಕೂಲ್ ಸರ್ಟಿಫಿಕೇಟ್ ಇಟ್ಕೊಂಡು ನಾವೇನೋ ಅದು ಕೊಡ್ತೀವಿ. ಕೇಳುವಂಥ ದಾಖಲೆಗಳು ಅನಗತ್ಯ ಅಂತೇಳಿ ನಮಗೆ ಅನಿಸ್ತದೆ. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ, ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಸದ್ಯ ದೇಶಾದ್ಯಂತ ಎಲ್ಲ ಕಡೆ SIR ಮತದಾನ ಪರಿಷ್ಕರಣೆ ನಡೀತಾ ಇದೆ. ಇದನ್ನು ಸಾಕಷ್ಟು ಸಂಘ ಸಂಸ್ಥೆಗಳು ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ನಾವು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಬಳಿ ಇದ್ದೀವಿ. ಇಲ್ಲಿಗೂ ಸಹ ಒಂದು ಟೀಮ್ ಅಷ್ಟು ಜನ ಬಂದು ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಜೊತೆಗೆ ಈಗ ಚುನಾವಣಾ ಅಧಿಕಾರಿಗಳನ್ನು ಕೆಲವು ಪ್ರಶ್ನೆಗಳಿಟ್ಕೊಂಡು ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಯಾಕೆ ಈ ಒಂದು SIR ಅವಶ್ಯಕತೆ ಕರ್ನಾಟಕದಲ್ಲಿ ತತ್ಕ್ಷಣಕ್ಕೆ ಏನಿತ್ತು? ಯಾಕಂತಂದರೆ ಇದು ನಾಗರಿಕತ್ವವನ್ನು ಪ್ರಶ್ನೆ ಮಾಡುವ ರೀತಿಯಲ್ಲಿ ಒಂದು SIR ಪರಿಷ್ಕರಣೆ ಆಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಕೇವಲ ಮರಣ ಹೊಂದಿದವರು ಅಥವಾ 18 ವರ್ಷ ತುಂಬಿದವರನ್ನು ಸೇರುವ ಪ್ರಕ್ರಿಯೆ ಮತ್ತು ಅದರಿಂದ ತೆಗೆಯುವ ಪ್ರಕ್ರಿಯೆ ಅಥವಾ ಸ್ಥಳಾಂತರಗೊಂಡವರನ್ನು ಬೇರೆ ಕಡೆ ಸೇರಿಸೋ ಪ್ರಕ್ರಿಯೆ, ತೆಗೆದುಹಾಕೋ ಪ್ರಕ್ರಿಯೆಗಳು ಮಾತ್ರ ಇತ್ತು. ಆದರೆ ಈ ಬಾರಿಯ ಮತ ಪರಿಷ್ಕರಣೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇದ್ದಾವೆ. ಇದರಿಂದಾಗಿ ಸಾಕಷ್ಟು ಮಹಿಳೆಯರು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಳ್ತಾ ಇದ್ದಾರೆ. ಅಲ್ಲದೆ ಫಾರ್ಮ್ 7 ಬಳಸಿ ಮುಸಲ್ಮಾನ್ ಮತದಾನಗಳನ್ನು ತಪ್ಪಿಸುವ ಕೆಲಸವೂ ಆಗ್ತಾ ಇದೆ ಅಂತೇಳಿ ಹಲವು ಪ್ರಶ್ನೆಗಳನ್ನು ಇಟ್ಕೊಂಡು ಜಸ್ಟ್ ಆಸ್ಕಿಂಗ್ ಅಂತೇಳಿ ಇಷ್ಟೊತ್ತು ಚುನಾವಣಾ ಆಯೋಗದ ಅಧಿಕಾರಿಗಳನ್ನು ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು, ಅವರ ಪ್ರಶ್ನೆಗಳೇನಿದ್ವು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ, ಕೇಳೋಣ. ನಾವು ಇವತ್ತು ನನ್ನ ಮತ ನನ್ನ ಹಕ್ಕು ಕ್ಯಾಂಪೇನ್ ಏನು ನಡೀತಾ ಇದೆ, ಅದರ ಭಾಗವಾಗಿ ಇಲ್ಲಿ ಬಂದಿರೋದು. ತುಂಬ ಒಂದು ದುಃಖದ ವಿಚಾರ ಏನಂದರೆ, ನಾವು ಎಲೆಕ್ಷನ್ ಕಮಿಷನ್ ಏನು ನಾಯಕರಿದ್ದಾರೆ, ಇಲ್ಲಿ ಅಧಿಕಾರಿಗಳಿದ್ದಾರೆ, ಅವ್ರಿಗೆ 3 ಸತಿ ನಾವು ಇಮೇಲ್ ಕಳಿಸಿದ್ದೀವಿ, ಫೋನ್ಗಳು ನಿರಂತರವಾಗಿ ಮಾಡಿದ್ದೀವಿ, 3 ಸತ ಬಂದು ಹೋಗಿದ್ದೀವಿ. ಇಲ್ಲಿ ತನಕ ಅವ್ರು ಮೀಟ್ ಮಾಡೋಕ್ಕೆ ಅವ್ರಿಗೆ ಇನ್ನೂ ಅನಿಸಿಲ್ಲ. ಆದರೆ ಒಂದು ಕಡೆಗೆ ಹಂಗಿದ್ರೆ, ಇನ್ನೊಂದು ಕಡೆಗೆ ನಮ್ಮ ಕರ್ನಾಟಕದಲ್ಲಿ ಮ್ಯಾಪಿಂಗ್ ನಿರಂತರವಾಗಿ ನಡೀತಾ ಇದೆ, SIR ಮಾಡ್ತಾರಂಥ ಒಂದು ವಿಚಾರ ನಡೀತಾ ಇರೋದು. ನಾವು ಮುಖ್ಯವಾಗಿ ಇಲ್ಲಿ ಬಂದಿದ್ದೇನೆಂದರೆ, ದೇಶ ಮಟ್ಟದಲ್ಲಿ SIRಯಿಂದ ಒಂದು ಅನಾಹುತ ಆಗಿದೆ. ಕೋಟ್ಯಾಂತರ ಜನ ಒಂದು ವೋಟಿನ ಹಕ್ಕಿಂದ ಅವ್ರನ್ನ ವಂಚಿತರಾಗಿ ಇಟ್ಟಿರೋ ಒಂದು ಪ್ರಕ್ರಿಯೆ ಅನ್ನೋದು, ಇದನ್ನು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೆ ಮಾಡಬಾರ್ದು. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಮತ್ತು ನಾವೇನು ಪ್ರಶ್ನೆಗಳು ಎತ್ತಾ ಇದ್ದೀವಿ ಈ ಸಂದರ್ಭದಲ್ಲಿ, ಮ್ಯಾಪಿಂಗ್ ನಡೀತಿರೋ ಒಂದು ಸಂದರ್ಭದಲ್ಲಿ ಅದನ್ನು ಒಂದು ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶತೆಯಿಂದ ನಡೆಸಬೇಕು, ಮಾತುಕತೆ ಮಾಡಬೇಕು. ಅದನ್ನು ಬಿಟ್ಟು ಎಲೆಕ್ಷನ್ ಕಮಿಷನ್ ಬಂದು ತಮ್ಮದೇ ಆಲ್ಮೋಸ್ಟ್ ಅಥಾರಿಟೇರಿಯನ್ ದಾಳಿ ಮಾಡೋ ರೀತಿಯಲ್ಲಿ ನಡೆಸಿದರೆ ನಾವು ಸುಮ್ಮನಿರಲ್ಲ ಅಂತ ಒಂದು ಮೆಸೇಜ್ ಇವಾಗ ಕೊಡೋಕ್ಕೆ ನಾವೆಲ್ಲರೂ ಬಂದಿರೋದು. ಬೇರೆ ಬೇರೆ ಸಂಘಟನೆಯಿಂದ ಎಲ್ಲ ನಾಯಕರಿದ್ದಾರೆ. ಇಲ್ಲಿ ಸ್ಲಮ್ ಸಂಘಟನೆಯವರಿದ್ದಾರೆ, ಅಲ್ಪಸಂಖ್ಯಾತರ ಸಂಘಟನೆಯವರಿದ್ದಾರೆ, ಮಹಿಳಾ ಸಂಘಟನೆಯವರಿದ್ದಾರೆ, ಕಮ್ಯುನಿಸ್ಟ್ ಪಕ್ಷದವರಿದ್ದಾರೆ. ನಾವೆಲ್ಲರೂ ಹೇಳೋದೇನೆಂದರೆ, ಕರ್ನಾಟಕದಲ್ಲಿ ಒಂದು ವೇಳೆ ನೀವೇನಾದರೂ SIRನ ನಮ್ಮಲ್ಲಿ ಏರ್ಸೋಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ನಾವೆಲ್ಲ ಒಂದಾಗಿ ಅದನ್ನು ನಿಲ್ಲಿಸೋಕ್ಕೆ ಎಲ್ಲ ರೀತಿಯಾದ ಒಂದು ಹೋರಾಟಗಳು ಮಾಡ್ತೀವಂತ ಇವತ್ತು ನಾವೊಂದು ವಾರ್ನಿಂಗ್ ತಡ ಕೊಡೋಕ್ಕೆ ಬಂದಿರೋದು. ಏನು ವಿಚಾರವಾಗಿ ಪ್ರಶ್ನೆ ಮಾಡ್ತಾರೆ? ಮುಖ್ಯವಾದ ಪ್ರಶ್ನೆ ಇರೋದು ಇವಾಗ ಚುನಾವಣಾ ಪಟ್ಟಿಯ ಪರಿಷ್ಕರಣೆ, ಅದು ಯಾರಿಲ್ಲ ಅಂತ ಹೇಳಲ್ಲ. ಸತ್ತಿರೋರ ಹೆಸರು ನೀವು ತೆಗೆಸಬೇಕು, 18 ವಯಸ್ಸು ಯಾರು ದಾಟಿದವರು ಅವ್ರನ್ನ ನೀವು ಸೇರಿಸ್ಬೇಕು, ಬೇರೆ ಕಡೆಯಿಂದ ಬಂದಿರೋರನ್ನ ಸೇರಿಸ್ಬೇಕು, ಇಲ್ಲಿಂದ ಹೋಗಿರೋರನ್ನ ಬಿಡಬೇಕು. ಅದೇ ಪರಿಷ್ಕರಣೆ, ಅಷ್ಟು ಬಿಟ್ಟು ಇನ್ನೇನಿದೆ? 70 ವರ್ಷದಿಂದ ಅದು ಹಾಕೊಂಡು ಬಂದಿದೆ, ಯಾರಿಗೇನು ಸಮಸ್ಯೆ ಆಗಿಲ್ಲ.
ಆದರೆ ಇವತ್ತು ಈ ಪರಿಷ್ಕರಣೆ ಹೆಸರಲ್ಲಿ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹೆಚ್ಚಾಗಿ ಮಹಿಳೆಯರನ್ನ ಈ ಒಂದು ಚುನಾವಣೆ ಪಟ್ಟಿಯಿಂದ ತೆಗೆಸೋ ಒಂದು ಹುನ್ನಾರ ಏನು ನಡೀತಾ ಇದೆ, ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಅದು ಯಾಕೆ ನೀವು ಮಾಡ್ತಾ ಇದ್ದೀವಿ ಅಂತ ಕೇಳ್ತಾ ಇರೋದು. ಎರಡನೇದು, ಚುನಾವಣೆ ಪಟ್ಟಿ ಪರಿಷ್ಕರಣೆನ ನೀವು ಒಂದು ಸಿಟಿಸನ್ಶಿಪ್ ಟೆಸ್ಟು, ನಾಗರಿಕತ್ವದ ಒಂದು ಪ್ರಶ್ನೆಯಾಗಿ ನೀವು ಬದಲಾಯಿಸ್ತಾ ಇದ್ದೀರಲ್ಲ. ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನೀವು ಯಾಕೆ ಅದು ಮಾಡ್ತಾ ಇದ್ದೀರಂತ ಕೇಳಕ್ಕೆ ಬಂದಿದ್ದು. ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ತೀರ್ಪು ಬರಲಿ, ಅದರಲ್ಲಿ ತೀರ್ಪು ಬಂದ ಮೇಲೆ ಏನು ಒಂದು ಮಾಡಬೇಕು ಮಾಡ್ಕೊಂಡು ಹೋಗಲಿ, ಅದು ಮಾಡ್ತಾ ಇಲ್ಲ. ಮೂರನೇ ಪ್ರಶ್ನೆ ನಾವು ಹೇಳಕ್ಕೆ ಬರ್ತಾ ಇರೋದು, ಇದು ತುಂಬ ಆತಂಕದ ವಿಚಾರ ಏನಂದರೆ, ಈ ಪರಿಷ್ಕರಣೆಯಿಂದ ಆಲ್ಮೋಸ್ಟ್ 7.5 ಕೋಟಿ ಜನ ಯಾರು ಹೊರಗಡೆ ಬಂದಿದ್ದಾರೆ. ಅದರಲ್ಲಿ ಮೆಜಾರಿಟಿ ಬಂದು ಮಹಿಳೆಯರು. ಇನ್ನೊಂದು ಬಂದು ಬೆಂಗಾಲಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ಹೊಸದಾಗಿ ತಂದಿದ್ದಾರೆ ಒಂದು ತಂತ್ರ. ಅದ್ರ ಮುಖಾಂತರ BJP ಅವರು, RSS ಅವರು ಮುಸಲ್ಮಾನರನ್ನ ನೂರಾರು ಹೆಸರುಗಳು ಕೊಡ್ತಾ ಇದ್ದಾರೆ, ಇವ್ರನ್ನ ಚುನಾವಣೆ ಪಟ್ಟಿಯಿಂದ ಆಚೆ ಕಳಿಸಿ ಅಂತ. ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಲ್ಲಿ ಮುಸಲ್ಮಾನರ ಮೇಲೆ ಏನು ದಾಳಿಯನ್ನು ನಡೀತಾ ಇದೆ, ಛತ್ತೀಸ್ಗಢಲ್ಲಿ ಕ್ರಿಶ್ಚಿಯನ್ಸ್ ಮೇಲೆ ಏನು ದಾಳಿ ನಡೀತದೆ, ಅದನ್ನೆಲ್ಲ ಪ್ರಶ್ನೆ ಮಾಡೋಕ್ಕೆ ಬಂದಿದ್ದು. ಒಟ್ಟಾರೆ ಬಂದು ಕರ್ನಾಟಕದಲ್ಲಿ ಮ್ಯಾಪಿಂಗ್ ಏನು ನಡೀತಾ ಇದೆ, ನೀವು ಯಾರನ್ನಾದರೂ ರಸ್ತೆಯಲ್ಲಿ ಹೋಗಿ ಕೇಳಿ, ಇಲ್ಲಿರೋರೆಲ್ಲೂ ನೀವು ಪೊಲೀಸವ್ರಿಗೂ ಕೇಳಿ, ಅವ್ರಿಗೂ ಗೊತ್ತಿರಲ್ಲ ಮ್ಯಾಪಿಂಗ್ ನಡೀತಾ ಇದೆಯಂತ. ನಿಮ್ಮ ಹೆಸರಲ್ಲಿ 2002ಗೆ ಇದೆಯಾ ಇಲ್ವಂತ ಹೋಲಿಸಿದಾರಂತ ನಿಮಗೂ ಗೊತ್ತಿರಲ್ಲ. ಆದರೆ ಇದು ಕರ್ನಾಟಕದಲ್ಲಿ 75% ಆಗಿದೆ ಅಂತ ಪೇಪರಲ್ಲಿ ಬರ್ತಾ ಇದೆ. ಸೊ ನಾವಿವತ್ತು ಅವ್ರನ್ನ ಪ್ರಶ್ನೆ ಮಾಡ್ತಾ ಇರೋದು, ಈ ರೀತಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಇದ್ದರೆ ಪ್ರಜಾಪ್ರಭುತ್ವ ಇದೆ, ಈ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಒಂದು ಅಧಿಕಾರಿ ನಡಿಬೇಕು, ನೀವು ನಡಿ ಅಂತ ನಾವು ಕೇಳಕ್ಕೆ ಬಂದಿರೋದು. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಇನ್ನೂ 2 ವರ್ಷ ಇರುವಂಥದ್ದು. ಎಲ್ಲೋ ಒಂದು ಕಡೆ ಪಶ್ಚಿಮ ಬಂಗಾಳಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಇಲ್ಲಿಯ ರಾಜಕೀಯ ನಾಯಕರುಗಳು ಈ ಒಂದು ವಿಚಾರವಾಗಿ ಪ್ರತಿಭಟನೆ ತೋರಿಸ್ತಾ ಇಲ್ಲ ಅನ್ಸುತ್ತೆ. ಅದು ಅಫ್ಕೋರ್ಸ್ ಅದು ಒಂದು ಬೇಸರದ ಸಂಗತಿ. ಒಂದು ಕಡೆಗೆ ಇದು ಬಹುಶಃ ಒಂದು ಸ್ಟೇಟ್ಮೆಂಟು ಬಂತು, ಇದು ಆ ಮಟ್ಟದ್ದು, ಇದನ್ನು ನಾವು ರಾಜಕೀಯವಾಗಿ ಇದನ್ನು ನೋಡ್ತಾ ಇಲ್ಲ ಅಂತ. ರಾಜಕೀಯವಾಗಿ ಒಂದು ದಾಳಿ ನಡೆದಾಗ ರಾಜಕೀಯವಾಗಿಯೇ ಇದನ್ನು ನೋಡಬೇಕಾಗುತ್ತೆ, ರಾಜಕೀಯವಾಗಿಯೇ ಇದನ್ನು ನಾವು ವಿರೋಧ ಮಾಡಬೇಕಾಗುತ್ತೆ. ನಾವು ರಾಜ್ಯ ಸರ್ಕಾರಕ್ಕೂ ಹೇಳ್ತಾ ಇರೋದು, ಯಾವ ಜನ ನಿಮ್ಮನ್ನು ಆಯ್ಕೆ ಮಾಡಿ 135 ಸೀಟ್ ಕೊಟ್ಟರು, ಆ ಜನನ ಚುನಾವಣೆ ಪಟ್ಟಿಯಿಂದ ಆಚೆ ಹಾಕೋಕ್ಕೆ ಇದು ಒಂದು ಸಂಚು ನಡೀತಾ ಇರೋದು. ಆ ಜನರ ಮತವನ್ನು ನೀವು ಕಾಪಾಡೋಕ್ಕಾಗಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಆ ಜನನೂ ನಿಮ್ಮನ್ನು ಕಾಪಾಡಲ್ಲ. ಈ ವಿಚಾರ ಈ ರಾಜ್ಯ ಸರ್ಕಾರನೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಯಾವೆಲ್ಲ ಪ್ರಶ್ನೆಗಳ ಕೇಳಿದ್ರೆ ಚುನಾವಣಾ ಅಧಿಕಾರಿಗಳು ಏನು ಉತ್ತರವನ್ನು ಕೊಡಲೇಬೇಕಂದ್ರೆ, ಈಗ ಒಂದು ಚುನಾವಣಾ ಕಮಿಷನ್ ಏನು ಮ್ಯಾಪಿಂಗ್ ಮಾಡ್ತಿದ್ದಾರೆ, ಆ ಮ್ಯಾಪಿಂಗ್ ಅವ್ರು ಹೇಳ್ತಾರೆ 5.5 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ 4 ಕೋಟಿ ನಾವು ಮಾಡಿಬಿಟ್ಟಿದ್ದೀವಿ, 4.5 ಕೋಟಿ, ಇನ್ನು 1 ಕೋಟಿ ಮಾತ್ರ ಬಾಕಿ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ನಾವು ಅದ್ರ ಒಳಗಡೆ ಇವತ್ತು ಅಂದರೆ ಸಾಕಷ್ಟು ಜನದ ಮನೆಗಳಿಗೆ ಯಾರು ಕೂಡ ಬಂದಿಲ್ಲ. ಬಟ್ ಅದು 4.5 ಕೋಟಿ ಆಗೋಗಿದೆ ಅಂತ ಹೇಳುವಾಗ ಯಾರೆಲ್ಲ ಇದ್ದಾರೋ ಬಿಟ್ಟೋಗಿದ್ದಾರೋ ಅನ್ನೋಂಥ ನಮಗೆ ಗೊತ್ತಿಲ್ಲ. ಅವ್ರು ಅಂಕಿ ಸಂಖ್ಯೆಗಳನ್ನ ಇದು ಕೊಟ್ಟಿದ್ದಾರೆ. ಅದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಅದನ್ನು ವಾಪಸ್ ಕೊಡಿ, ನಮಗೆ ನಾವು ನೋಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದರಲ್ಲಿ ಮತ್ತೆ ಮನೆಯಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತನ್ನುವಾಗ ಕುಟುಂಬದವರಿಗೆ ಒಂದು ರೈಟ್ಸ್ ಕೊಟ್ಟಿದೆ ಅಂತೇಳಿ, ಫ್ಯಾಮಿಲಿ ಮೆಂಬರ್ಸ್ಗಳು ಅವರು ಅದನ್ನು ಸಿಗ್ನೇಚರ್ ಇದು ಮಾಡಿ ಕೊಡ್ಬೋದು ಅಂತೇಳಿ, ನಾಮಿನೇಟ್ ಮಾಡಿ ಕೊಡ್ಬೋದು ಅಂತೇಳಿ. ಆದರೆ ಇದು ಮದುವೆಯಾಗಿ ಬಂದಂಥ ಹೆಣ್ಣು ಮಕ್ಕಳಿಗೆ ಅವರಿಗೆ ಸಂಬಂಧಪಟ್ಟಾಗೆ ಅಂತ ಅವ್ರ ಹತ್ರ ಉತ್ತರ ಇಲ್ಲ. ಅದಕ್ಕೆ ಅವ್ರು ಯಾವುದು ರಿಯಾಕ್ಟ್ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಈಗ ಮದುವೆ ಆಗಿ ಬಂದಂಥ ಹೆಣ್ಮಕ್ಳು ಊರು ಬಿಟ್ಟು ಬೇರೆ ಊರು, ಜಿಲ್ಲೆಗಳು, ರಾಜ್ಯಗಳಿಗೆ ಬರ್ತಾರೆ. ಅವ್ರದ್ದು ಈಗ ಅಲ್ಲೂ ಕೂಡ ಡಿಲೀಟ್ ಆಗುತ್ತೆ, ಅವತ್ತು ಇಲ್ಲೂ ಕೂಡ ಸೇರ್ಪಡೆ ಆಗಲ್ಲ. ಹಿಂಗಿರುವಾಗ ಬಹುತೇಕ ಹೆಣ್ಮಕ್ಳು ಇವತ್ತು ವೋಟ್ ಲಿಸ್ಟಿಂದ ಹೊರಗಡೆ ಉಳಿಯುವಂಥದ್ದು ನಾವು ನೋಡ್ತೀವಿ. ಈಗ ಚುನಾವಣೆ ನಡೆದಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡುವಾಗ ಬಹುತೇಕ ಮಹಿಳೆಯರೇ ಹೊರಗಡೆ ಬಂದಿರುವಂಥದ್ದನ್ನ ನಾವು ಕಾಣ್ತೀವಿ. ಹಾಗಾಗಿ ಇವತ್ತು ಕೂಡ ಕರ್ನಾಟಕ ರಾಜ್ಯದಲ್ಲೂ ಆ ರೀತಿಯಾದಂಥ ಪ್ರಯತ್ನಗಳು ಆಗ್ತವೆ ಎನ್ನುವಂಥ ಆತಂಕ ಎಲ್ಲರಲ್ಲೂ ಇದೆ. ಈಗಾಗಲೇ ಸಾಕಷ್ಟು ಕಡೆ ಹೋಗುವಾಗ ಹೆಣ್ಣುಮಕ್ಕಳು 2002ಕ್ಕೆ ಇಲ್ಲಿಗೆ ಹೋಲಿಸುವಾಗ ನಂದಿನಿ 2002ರಲ್ಲಿ ವರ್ತೂರು ಕ್ಷೇತ್ರ ಅಂತೇಳಿ ಇತ್ತು ಬೆಂಗಳೂರಲ್ಲಿ, ಇವತ್ತು ಕೇರ್ಪುರಂ ಕ್ಷೇತ್ರ ಆಗಿದೆ. 2002ಕ್ಕೆ ನಾನು ವೋಟ್ ಲಿಸ್ಟ್ ಹುಡುಕಿದ್ರೆ ನಾನು ವೋಟ್ ಲಿಸ್ಟ್ ಅದ್ರಲ್ಲಿ ಸಿಗ್ತಾ ಇಲ್ಲ. ಅವತ್ತಿನ ವೋಟರ್ ID ಬೇರೆ ಇತ್ತು, ಇವತ್ತು ವೋಟರ್ ID ಚೇಂಜ್ ಮಾಡ್ಕೋಬೇಕು ಅಂತೇಳಿ ಕೇರ್ಪುರಂ ಅಸೆಂಬ್ಲಿ ಕ್ಷೇತ್ರಗಳು ಡಿವೈಡ್ ಮಾಡಿದಾಗ ಚೇಂಜ್ ಮಾಡಿಸಿದ್ರು. ಬಟ್ ನಾನು ಹುಡುಗರಂತೆ ಸಿಗ್ತಿಲ್ಲ ಅಂತನ್ನುವಾಗ ಆಗ ನಾನು ವೋಟರ್ ಅಲ್ವಾ. ಬಟ್ ಈ ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಬಂದಿರೋದ್ರಿಂದ ಇವತ್ತು ಅವರು ನಾವು ಕೇಳಿರೋ ಪ್ರಶ್ನೆಗಳಿಗೆ ಇವತ್ತು ಚುನಾವಣೆ ನಡೀತಾ ಇರೋದ್ರಿಂದ, ಡಿಕ್ಲೇರ್ ಆಗಿರೋದ್ರಿಂದ ಉಪಚುನಾವಣೆಗಳು ನಾನು ಏನು ಕೂಡ ಮಾತಾಡೋಕ್ಕಾಗಲ್ಲ. ಅದು ಏನು ನಾವು ಲೆಟ್ರ್ ಕೊಟ್ಟು ಅದಕ್ಕೆ ಉತ್ತರ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ಡೌಟ್ಗಳಿದ್ದರೆ ಅದನ್ನು ಕೂಡ ಕೊಡಿ, ನಾವು ಅದನ್ನು ಕ್ಲಾರಿಫಿಕೇಷನ್ ಮಾಡಲಿಕ್ಕೆ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅವರು ಏನೇ ಮಾತಾಡೋಕ್ಕೂ ಚುನಾವಣೆ ಡಿಕ್ಲೇರ್ ಆಗಿದೆ, ಅದು ನನಗೆ ತಪ್ಪಾಗ್ತದೆ ಅನ್ನುವಂಥ ಅಭಿಪ್ರಾಯನ ಅವ್ರು ಹೇಳ್ತಿದ್ದಾರೆ. ಬಟ್ ನಮಗೇನು ಅಂತ ಹೇಳಿದ್ರೆ, ಹಿಂದೆ ಎಲ್ಲ ಕೂಡ 18 ವರ್ಷ ಆಗಿದ್ದ ಕೂಡಲೇ ವೋಟ್ನ ಸೇರಿಸ್ಕೊಳ್ಳಿ ಅಂತ ಹೇಳ್ತಿದ್ರು, ಸೇರಿಸಿದ್ದೀವಿ. ಬಟ್ ನಕಲಿ ವೋಟ್ಗಳಿದೆ ಅಂತಂದಾಗ ನಕಲಿ ವೋಟ್ಗಳೇನು ಅಂತೇಳಿ ಕೆಲವು ಗೊತ್ತಾಗ್ತದೆ, ಅದು ತೆಗೆದಾಕ್ತಾರೆ, ಅದು ನಿಮ್ಗೆ ಗೊತ್ತಿರ್ತದೆ. ಅದನ್ನು ಮಾಡೋರು ಯಾರು ಅನ್ನೋದು ಕೂಡ ಇವ್ರಿಗೆ ಗೊತ್ತಿರ್ತದೆ ಎಲ್ಲ.
ಅದಾಗ್ತದೆ ಬಿಟ್ಟರೆ ಇನ್ನು ಹೊರಗಡೆ ಹೋದವರು ಟ್ರಾನ್ಸ್ಫರ್ ಅಂತಂದಾಗ ಇಲ್ಲಿದು ಡಿಲೀಟ್ ಮಾಡಿ ಅದನ್ನು ತೊಗೊಂಡೋಗಿ ಅಲ್ಲಿ ಕೊಟ್ಟರು ತೊಗೊಳ್ತಿದ್ರು, ಅದು ಆಗ್ತಿತ್ತು. ಬಟ್ ಅವ್ರು ಕೇಳುವಂಥ ದಾಖಲೆಗಳು ಅಂತಂದರೆ ಯಾರ ಹತ್ರ ಇದೆ? ಈಗ ಹುಟ್ಟಿದ ಸರ್ಟಿಫಿಕೇಟ್ ತಂದು ಕೊಡು ಅಂದ್ರೆ ನಮ್ಮ ಹತ್ರ ಇಲ್ಲ, ನನ್ನ ಹತ್ರನೇ ಇಲ್ಲ. ಯಾಕೆಂದರೆ ಸ್ಕೂಲ್ಗೇನೋ ಸೇರಿಸಿದ್ದೀವಿ ಅಂತನ್ನುವಾಗ ಆ ಸ್ಕೂಲ್ ಸರ್ಟಿಫಿಕೇಟ್ ಇಟ್ಕೊಂಡು ನಾವೇನೋ ಅದು ಕೊಡ್ತೀವಿ, ಆಯಿತಾ? ಏನೋ ನಮ್ಮ ಮಕ್ಕಳದ್ದು ಇಟ್ಟಿದ್ದೀವಿ ಅಂದ್ಬಿಟ್ಟು ಎಲ್ಲರದು ಇಲ್ಲ. ಇವತ್ತು ಅನಕ್ಷರತೆ ಜಾಸ್ತಿ ಇದೆ, ಅದರಲ್ಲೂ ದಲಿತು, ಮುಸ್ಲಿಮ್ಸ್ ಹೆಣ್ಮಕ್ಳು ಇವ್ರುಗಳೆಲ್ಲ ಕೂಡ ಎಲ್ಲಿ ಇಟ್ಕೊಂಡಿರ್ತಾರೆ ದಾಖಲೆಗಳು? ಸ್ಕೂಲ್ಗೆ ಓದಿಸಿರಲ್ಲ ಅವರು, ಎಲ್ಲಿರುತ್ತೆ? ಕೆಲವೆಲ್ಲ ಮನೆಗಳಲ್ಲಿ ಡೆಲಿವರಿ ಆಗಿರ್ತವೆ. ಈ ಥರದ ಸಾಕಷ್ಟು ಕಾರಣಗಳಿದ್ದಾವೆ. ಹಂಗಾಗಿ ಈ ರೀತಿ ಕೇಳುವಂಥ ದಾಖಲೆಗಳು ಅನಗತ್ಯ ಅಂತೇಳಿ ನಮಗೆ ಅನ್ನಿಸ್ತದೆ. ಮೊದಲು ಯಾವ ರೀತಿಯಾಗಿ ಚುನಾವಣಾ ಆಯೋಗ 18 ವರ್ಷದ ಮೇಲ್ಪಟ್ಟವರು ಓಟಿನ ರೈಟ್ಸ್ ಇದೆ ಅಂತೇಳಿ ಏನು ಇತ್ತು, ಅದನ್ನು ಮಾಡಿದ್ದೆ ಆದರೆ ಓಟ್ಗಳಾಗಿ ಉಳಿತಾರೆ. ಬಟ್ ಓಟಿಂದ ಬೇರೆ ಬೇರೆ ಉದ್ದೇಶ ಇಟ್ಕೊಂಡು ನೀವು ಯಾವುದೋ ಒಂದು ಧರ್ಮದವ್ರನ್ನ ಹೊರಗಡೆ ಹಾಕ್ಲಿಕ್ಕೋ ಇನ್ನೊಂದೇನೋ ಮಾಡಲಿಕ್ಕೆ ಮಾಡುವಂಥ ಕುತಂತ್ರ ಇದೆಯಲ್ಲ, ಅದನ್ನು ಕೈ ಬಿಡಬೇಕಾಗ್ತದೆ ಅನ್ನುವಂಥದ್ದು ನಮ್ಮ ಆಗ್ರಹ. ಓಕೆ, ಕೇಳಿದ್ರಲ್ಲ, ಇದು ಇಲ್ಲಿಗೆ ಬಂದು ಏನು ಜಸ್ಟ್ ಫಾರ್ ಆಸ್ಕಿಂಗ್ ಅಂತೇಳಿ ಕೆಲವು ಪ್ರಶ್ನೆಗಳನ್ನು ಎತ್ತಿದಂಥ ಮಹಿಳೆಯರು ಇರ್ಬೋದು ಮತ್ತು ಪುರುಷರು ಇರ್ಬೋದು, ಅವರ ಪ್ರಶ್ನೆಗಳು ಯಾಕೆ ಈ ಒಂದು ಮತದಾನ ಪರಿಷ್ಕರಣಾ ಪ್ರಕ್ರಿಯೆಯಲ್ಲಿ ಮಹಿಳೆಯರ ಹೆಸರನ್ನು ಪ್ರಮುಖವಾಗಿ ಬಿಟ್ಟು ಹೋಗ್ಲಾಗ್ತಾ ಇದೆ? ಬೇರೆ ಕಡೆ ಮದುವೆ ಆಗಿರ್ತಕ್ಕಂಥ ಮಹಿಳೆಯರು ತಮ್ಮ ಏನು ಸಿಂಧುತ್ವ ಅಥವಾ ತಮ್ಮ ಪೌರತ್ವವನ್ನು ನಿರೂಪಿಸಬೇಕಾದಂಥ ಅವಶ್ಯಕತೆ ಏನಿದೆ ಅನ್ನೋ ಪ್ರಶ್ನೆಯನ್ನು ಎತ್ತಾ ಇರ್ತಕ್ಕಂಥದ್ದು. ಆದರೆ ವಿಧಾನಸಭಾ ಚುನಾವಣೆಗಳಿಗೆ ಉಪಚುನಾವಣೆ ಬಂದಿರೋ ಕಾರಣ 2 ವಿಧಾನಸಭಾ ಕ್ಷೇತ್ರಗಳಿಗೆ ಈಗ ಉತ್ತರಿಸಲಿಕ್ಕೆ ಆಗಲ್ಲ, ನಾವು ಲಿಖಿತವಾಗಿ ಉತ್ತರವನ್ನು ಕೊಡ್ತೀವಿ, ನಂತರ ಯಾವುದೇ ಡೌಟ್ಗಳಿದ್ರೆ ಅದನ್ನು ಪರಿಹರಿಸ್ತೀನಿ ಅಂತೇಳಿ ಚುನಾವಣಾ ಆಯೋಗದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಸಿಂದ್ರ, ವಾರ್ತಾ ಭಾರತಿ, ಬೆಂಗಳೂರು.